ಹರಿಯಾಣದಲ್ಲಿ ಬಿಜೆಪಿಗೆ ಭಾರೀ ಹಿನ್ನಡೆ. ಬಹಳಷ್ಟು ಗೊಂದಲಗಳಿದ್ವು. ಮುಖ್ಯಮಂತ್ರಿಗಳಿಂದ ಹಿಡಿದು ರಾಜಕಾರಣಿಗಳ ತನಕ, ಕುಸ್ತಿಪಟುಗಳ ತನಕ, ಅಲ್ಲಿ ರಂಪ ರಾಮಾಯಣವನ ಲೆಕ್ಕದಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆ. 1 ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಕೂಡ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಹರಿಯಾಣದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಒಟ್ಟು 7 ಕ್ಷೇತ್ರಗಳಲ್ಲಿ ಮುನ್ನಡೆ. ಹರಿಯಾಣದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಹರಿಯಾಣದಲ್ಲಿ ಬಿಜೆಪಿ ಮಾತ್ರ ಭಾರೀ ಹಿನ್ನಡೆಯನ್ನ ಕಾಣ್ತಾ ಇದೆ. ಕೇವಲ 3 ಕ್ಷೇತ್ರಗಳಲ್ಲಿ, 3 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ರಂಗನಾಥ್, ಹಾಗೆ ಮೇಲ್ಗಡೆ ಟೇಬಲ್ ನೋಡಿ, ಎನ್ಡಿಎಯ ಏನು ಮುನ್ನಡೆ ಈಗ 200. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. 66 ಕುಸಿತಾ ಇರುವಂತದನ್ನ ನೋಡ್ತಾ ಇದೀವಿ. ಇಂಡಿಯಾದ ಮುನ್ನಡೆ 217 ಜಂಪ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಭಾರಿ ಬದಲಾವಣೆ ಆಗ್ತಾ ಇದೆ. ಇದರ ಜೊತೆಗೇನೆ ಮತ್ತೆ ನಾವು ಹೇಳ್ತಾ ಇರುವಂತದ್ದು, ವೀಕ್ಷಕರಿಗೆ ಯಾವುದೇ ರೀತಿಯಾಗಿ ಗೊಂದಲಕ್ಕುಂಟಾಗಬೇಡಿ. ಎಲ್ಲೋ ನಂಬರ್ಸ್ ಅನ್ನ ಜಾಸ್ತಿ ತೋರಿಸಿದ್ರು ಅನ್ನುವಂತ ಕಾರಣಕ್ಕಾಗಿ ದಾರಿ ತಪ್ಪುವಂತ ಪ್ರಮೇಯತೆ ಇಲ್ಲಿಲ್ಲ. TV9 ನೆಟ್ವರ್ಕ್ ಏನಿದೆ, ಇಡೀ ದೇಶದಾದ್ಯಂತ ತನ್ನ ವರದಿಗಾರರನ್ನ ಹೊಂದಿರುವಂತಹ ನೆಟ್ವರ್ಕ್, ಕನ್ನಡದ ಏಕೈಕ ನೆಟ್ವರ್ಕ್ ಅದು TV9 ನೆಟ್ವರ್ಕ್. ನಮ್ಮ 100 ಮಂದಿ ವರದಿಗಾರರು ಪ್ರತಿ ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ನಿಂತು ನಿಖರವಾದಂತ ಫಲಿತಾಂಶವನ್ನ ನಮಗ್ ನೀಡ್ತಾ ಇದ್ದಾರೆ. ಅದೇ ಫಲಿತಾಂಶವನ್ನ ನಾವು ಈ ರಾಜ್ಯದ ಜನರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. TV9 18 ವರ್ಷಗಳ ಎಲೆಕ್ಷನ್ ರಿಸಲ್ಟ್ ಗೆ ಸಂಬಂಧಪಟ್ಟ ಹಾಗಿನ ವಿಶ್ವಾಸಾರ್ಹತೆಯನ್ನ ಯಥಾ ಪ್ರಕಾರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಸೊ ಪಕ್ಕಾ ನಿಖರ ನಿಕ್ಕಿ ಮಾಹಿತಿ ಅಂತ ಅಂದ್ರೆ ಅದು TV9. ಹಾಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ, ಸತತವಾಗಿ 9 ಗಂಟೆಯಿಂದ ಯಾವುದೇ ರೀತಿಯಾದಂತಹ 8 ಗಂಟೆಯಿಂದ ಯಾವುದೇ ರೀತಿಯಾದಂತಹ ಆಡ್ ಬ್ರೇಕ್ ನಮ್ಮಲ್ಲಿ ಇಲ್ಲ. ಜಾಹೀರಾತು ರಹಿತವಾಗಿ ನಿಮ್ಮ ಮುಂದೆ ಫಲಿತಾಂಶವನ್ನ ಇಡ್ತಾ ಇದೀವಿ. ಯಾಕಂತ ಅಂದ್ರೆ ಈ ಚುನಾವಣಾ ಕೌಂಟಿಂಗ್ ಸಂದರ್ಭದ ನಿಮ್ಮ ಮೂಡ್ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗಬಾರ್ದು, ಕಿರಿಕಿರಿ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಜಾಹೀರಾತು ರಹಿತವಾದಂತ ಎಕ್ಸ್ಪ್ರೆಸ್ ನ್ಯೂಸ್ ನಿಮ್ಮ ಮುಂದೆ. ಸಮೀಕ್ಷೆಗಳ ಲೆಕ್ಕಾಚಾರ ತಲೆ ಕೆಳಗಾಯ್ತಾ? ಆರಂಭಿಕ ಹಂತ ನೋಡ್ರೆ ಖಂಡಿತವಾಗಿಯೂ ತಲೆ ಕೆಳಗಾದಂತ ಕಂಡು ಬರ್ತಾ ಇದೆ. 400 ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುವಂತ ಸಮೀಕ್ಷೆಯನ್ನು ಕೂಡ ನಾವು ನೋಡಿದ್ವಿ NDA ವಿಚಾರವಾಗಿ. ಆದ್ರೆ ಈಗ 400 ಪಾರ್ ಅನುಮಾನನ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ. NDA ಸರ್ಕಾರ ರಚಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಈ ಮಟ್ಟಿಗೆ ನಾವು ಹೇಳ್ತಾ ಇಲ್ಲ ಈ ಹಂತದಲ್ಲಿ. ಬಟ್ 300 ಗಡಿ, 350 ಗಡಿ ಸುಲಭವಾಗಿ ದಾಟುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ರಾಜ್ಯದಲ್ಲಿ 16 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್. JDS 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಮುಖೇನವಾಗಿ ಡಬಲ್ ಡಿಜಿಟ್ ತಲುಪ್ತೀವಿ ಅನ್ನುವಂತ ಕಾಂಗ್ರೆಸ್ನ ನಿರೀಕ್ಷೆ ಏನಿದೆ, ಈ ಹಂತದಲ್ಲಿ ಸ್ವಲ್ಪ ಹಿನ್ನಡೆ ಕಂಡು ಬರ್ತಾ ಇದೆ. ಬಿಹಾರದಲ್ಲಿ ಇಂಡಿಯಾ ಹಾವು ಏಣಿ ಆಟ ಶುರುವಾಗಿದೆ. 27 ಕ್ಷೇತ್ರದಲ್ಲಿ NDA ಮುನ್ನಡೆ. ಬಿಹಾರದ ವಿವರಗಳು, 12 ಕ್ಷೇತ್ರಗಳಲ್ಲಿ ಇಂಡಿಯಾ ಮುನ್ನಡೆಯಲ್ಲಿದೆ. ಈ ಪೈಕಿ 4 ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾದುಕೊಂಡಿದ್ದಾರೆ. ನಾವು ಅದರ ವಿವರಗಳನ್ನು ನೋಡ್ತಾ ಇದ್ದೀವಿ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ಗೆ ಹಿನ್ನಡೆ. ಕೇಂದ್ರದ ಸಚಿವರುಗಳು, ಉತ್ತರ ಪ್ರದೇಶದ ಘಟಾನುಘಟಿ ನಾಯಕರುಗಳ ಹಿನ್ನಡೆ. ಹೌದು, ಬೇಗುಸರಾಯ್ ಕ್ಷೇತ್ರದ ಅಭ್ಯರ್ಥಿ ಗಿರಿರಾಜ್ ಸಿಂಗ್. ಬಿಹಾರದ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಡಿಯಾ ಹಾವು ಏಣಿ ಆಟ ನಡೀತಾ ಇದೆ. 27 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು, ಇನ್ನು 12 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳು. ಉತ್ತರ ಪ್ರದೇಶ NDA 43 ಭಾರಿ ಹಿನ್ನಡೆ. ಹೌದು, ಕಳೆದ ಬಾರಿ 43 ವಿಪರೀತ. ಹೌದು. ಸೊ ಇದನ್ನ ಹೆಂಗ್ ಸರಿ ಮಾಡ್ಕೊಳ್ಳುತ್ತೆ ಗೊತ್ತಿಲ್ಲ. ಇನ್ನು ಇಂಡಿ ಮೈತ್ರಿಕೂಟ 37 ದೊಡ್ಡ ಮುನ್ನಡೆ, ಸಾಮಾನ್ಯ ಸಂಗತಿ ಅಲ್ಲ. ಹೌದು. ಸೊ ನಾವು ನೋಡ್ತಾ ಇದೀವಿ BSPಗೆ ದುರ್ದಿನಗಳು ಶುರುವಾಗಿ ಬಹಳ ದಿನಗಳಾಯ್ತು. ಹೌದು, ಯಾಕಂದ್ರೆ ರಾಜಕಾರಣದಲ್ಲಿ ಹೆಚ್ಚು ಉರಿಬಾರದು ಅಂತಾರಲ್ಲ, ಇದಕ್ಕೇನೆ ಎಷ್ಟು ಕಥೆಗಳು, ಎಷ್ಟರ ಮಟ್ಟಿಗೆ ಈಗಲೂ ಕೂಡ ಮನಸ್ಸು ಮಾಡಿದ್ರೆ ಅವರು ಖಂಡಿತವಾಗ್ಲೂ ಮೇಲೆ ಕೇಳಬಹುದು. ಯಾಕಂದ್ರೆ ಹಿಂದುಳಿದವರ ದನಿ ಅಂದ್ರೆ ಈ ಪಕ್ಷ. ಉತ್ತರಾಖಂಡಲ್ಲಿ 5ಕ್ಕೆ 5 ಕಡೆಗೆ ಬಿಜೆಪಿ ಅಭ್ಯರ್ಥಿಗಳ ಮುನ್ನಡೆಯಲ್ಲಿದ್ದಾರೆ NDA ಅಭ್ಯರ್ಥಿಗಳು. ಇನ್ನುಳಿದವೆಲ್ಲವೂ ಕೂಡ 0. ಉತ್ತರಾಖಂಡ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. NDA 5ಕ್ಕೆ 5 ಕ್ಷೇತ್ರಗಳಲ್ಲಿ ಮುನ್ನಡೆ. ಇನ್ನು ಮಧ್ಯಪ್ರದೇಶದ ವಿವರಗಳು, ಮಧ್ಯಪ್ರದೇಶದ ಸ್ಥಿತಿಗತಿಗಳೇನು? NDA 26 ಕ್ಷೇತ್ರಗಳಲ್ಲಿ ಮುನ್ನಡೆ. 26 ಕ್ಷೇತ್ರಗಳಲ್ಲಿ ಮುನ್ನಡೆ. ಇನ್ನು ಕೇವಲ 1 ಕಡೆಗೆ ಇಂಡಿಯಾ ಅಭ್ಯರ್ಥಿ ಮುನ್ನಡೆಯಲ್ಲಿರುವಂಥದ್ದು. ಇನ್ನೊಂದರ ವಿವರ ಗೊತ್ತಾಗಿಲ್ಲ. ಕಳೆದ ಬಾರಿ 28 ಬಿಜೆಪಿ ಗೆದ್ದಿತ್ತು. ಎಸ್, ಅದ್ರ ಹಿಂದಿನ ಬಾರಿ 27 ಗೆದ್ದಿತ್ತು.
2014ರಲ್ಲಿ 2 ಕ್ಷೇತ್ರ ಗೆದ್ದಿದ್ದಂತ ಕಾಂಗ್ರೆಸ್ ಕಳೆದ ಬಾರಿಯ ಚುನಾವಣೆಯಲ್ಲಿ 1 ಕ್ಷೇತ್ರ ಗೆದ್ದಿತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶದಲ್ಲಿ. ಈ ಬಾರಿನೇನು ಬಹಳ ವ್ಯತ್ಯಾಸ ಇದ್ದಂಗೆ. ಗುಜರಾತ್ನ ಸ್ಥಿತಿಗತಿಗಳನ್ನ ನಾವು ನೋಡ್ತಾ ಇದೀವಿ. ಗುಜರಾತ್ನ ವಿವರಗಳು ಏನೇನು? ಗುಜರಾತ್ನಲ್ಲಿ 22 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. NDA ಅಭ್ಯರ್ಥಿಗಳು 22 ಕ್ಷೇತ್ರಗಳಲ್ಲಿ, ಇನ್ನು ಇಂಡಿಯಾ ಅಭ್ಯರ್ಥಿಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಪರವಾಗಿಲ್ಲ, ಹೌದು. ಕಳೆದ ಬಾರಿ ಸ್ವೀಪ್. ಹೌದು, ಈ ಬಾರಿ ಅಷ್ಟು ಸರಳ ಇಲ್ಲ. ಗುಜರಾತ್ ಫಲಿತಾಂಶದ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಬಿಜೆಪಿಗೆ 2 ಕ್ಷೇತ್ರಗಳಲ್ಲಿ ಹಿನ್ನಡೆ. ಅಯೋಧ್ಯೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಿರಂತರವಾದ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಲಲ್ಲೂ ಸಿಂಗ್ ಅವರ ವಿರುದ್ಧದ ದನಿಗಳು ಕೇಳಿಬಂದಿದ್ವು. SP ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಇಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿನೇ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ. SP ಅಭ್ಯರ್ಥಿ ಇಲ್ಲಿ ಮುನ್ನಡೆ. ಅಯೋಧ್ಯೆಯ ಸ್ಥಿತಿ, ಫೈಜಾಬಾದ್ನ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ.